ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಯಾವ ರೀತಿಯಲ್ಲಿ ನಾವು ಸ್ಯಾರಿ ಡ್ರೈಪಿಂಗ್ ವಿಶೇಷವಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಸೀರೆ ತುದಿ ಭಾಗದಿಂದನೇ ನಾನು ನೆರಿಗೆಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆರಿಗೆಗಳನ್ನ ಚಿಕ್ಕ ಚಿಕ್ಕದಾಗಿ ತೊಗೊಂಡಷ್ಟು ನಮಗೆ ನೆರಿಗೆ ಜಾಸ್ತಿ ಬರುತ್ತೆ. ನೆರಿಗೆಗಳಾದಮೇಲೆ ಎರಡೂ ತುದಿ ಭಾಗದಲ್ಲಿ ನಾನು ಈ ಥರ ಪಿನ್ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ಲ, ಸೊ ಪಿನ್ ಹಾಕೊಂಡ್ಮೇಲೆ ನಮಗೆ ಎಷ್ಟೆಲ್ಲ ನೆರಿಗೆ ಬರ್ತಿದೆ ಅಂತ. ಇದಾದಮೇಲೆ ನಾನು ಸೆರಗಿನ ಕಡೆ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಚಿಕ್ಕದಾಗಿ ಬೇಕಾ ಅಥವಾ ಅಗಲವಾಗಿ ಬೇಕಾ ನೋಡಿಕೊಂಡು ಸೆರಗನ್ನ ರೆಡಿ ಮಾಡ್ಕೋಬೇಕು. ಆದಷ್ಟು ಚಿಕ್ಕದಾಗಿ ಮಾಡಿದ್ರೆ ಫ್ರಂಟ್ ಅಪ್ಪರ್ ಬಾಡಿ ತುಂಬ ನೀಟ್ ಫಿನಿಷಿಂಗಲ್ಲಿ ಕಾಣಿಸುತ್ತೆ. ಇದಾದಮೇಲೆ ನಾನು ಸೆರಗನ್ನ ರೆಡಿ ಮಾಡಿಕೊಂಡು ಈ ರೀತಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸೆರಗನ್ನ ಈ ರೀತಿ ರೆಡಿ ಮಾಡಿಕೊಂಡೆ. ನಾವು ಯಾರ್ದಾದ್ರೂ ಹೆಲ್ಪ್ ತೊಗೋಬೋದು ಅಥವಾ ಒಂದು ಬಟ್ಟೆ ಪಿನ್ನಿಂದ ಸಹಾಯದಿಂದ ಒಂದು ಟೇಬಲ್ ಮೇಲೆ ಅದನ್ನು ಫಿಕ್ಸ್ ಮಾಡಿ ಕೂಡ ಈ ರೀತಿ ಅರೇಂಜ್ ಮಾಡ್ಕೋಬೋದು. ನಿಮ್ಗೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ನಾನು ಎರಡೂ ಕಡೆ ನೆರಿಗೆನ ಯಾವ ರೀತಿ ಪಿನ್ ಮಾಡಿಕೊಂಡು ಸೆರಗನ್ನ ಹೇಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಸ್ಯಾರಿನ ಉಡ್ಸ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇದಾದಮೇಲೆ ನನಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಸೆರಗನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಉದ್ದನೇ ಸೆರಗನ್ನ ಬಿಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಇವತ್ತು ಉಡಿಸ್ತಾ ಇರೋಂಥ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಆ್ಯಂಡ್ ಈ ಎರಡು ಬಾಕ್ಸ್ನ ಇಟ್ಕೊಂಡು ಟೇಬಲ್ ಮೇಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಪೀಠ ಆದರೆ ಸ್ವಲ್ಪ ಹೈಟ್ ಅನಿಸ್ತು. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದು ಎರಡು ಬಾಕ್ಸ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಪೀಠದ ಮೇಲೆ ಇಟ್ಕೋಬೋದು. ನೆಕ್ಸ್ಟು ಈ ಪಾತ್ರೆ ಒಳಗಡೆ ನಾನು ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಾಕ್ಕೊಂಡು ಬಲಗಡೆ ಮತ್ತು ಎಡಗಡೆ ಎರಡೂ ಕಾಲಿಗೆ ನಾನು ಈ ಥರ ದಾರ ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು ಸೈಡ್ ನೆರಿಗೆನ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ಇಲ್ಲಿ ಬಿಟ್ಕೊಂಡು ಒಂದು ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ನೀವು ನೋಡ್ತಿರ್ಬೋದು, ಸೆರಗು ಮತ್ತು ಅರ್ಧದ ಭಾಗದಷ್ಟು ನೆರಿಗೆ ಆ ಪಾತ್ರೆ ಹಿಂದೆಗಡೆ ಇರುತ್ತೆ. ನಾವು ಕಟ್ಕೊಳ್ಳೋವಾಗೂ ಕೂಡ ಸೆರಗನ್ನ ಮತ್ತು ಆ ಅರ್ಧ ನೆರಿಗೆನ ಬಿಟ್ಟು ಕಟ್ಕೋಬೇಕು. ನೆಕ್ಸ್ಟು ಕಟ್ಕೊಂಡಾಗಿದ್ಮೇಲೆ ಈ ರೀತಿ ಸ್ಯಾರಿನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನಾವು ಏನು ನೆರಿಗೆ ತೊಗೊಂಡಿದ್ವಿ ಒಂದೊಂದೇ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ನಮಗೆ ಎಷ್ಟು ಲುಕ್ ಕೊಡುತ್ತೆ ಅಂದರೆ ನೆರಿಗೆಗಳು. ಸೊ ಅದಕ್ಕೆ ನಾನು ಆವಾಗಲೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಅಂದಿದ್ದು. ನೆಕ್ಸ್ಟ್ ಅದಾದಮೇಲೆ ಇನ್ನರ್ಧ ಉಳಿದಿದ್ದ ಭಾಗನ ಸ್ವಲ್ಪ ಈ ರೀತಿ ವಿ ಶೇಪಲ್ಲಿ ಟ್ವಿಸ್ಟ್ ಮಾಡಿಕೊಂಡು ಮುಂಭಾಗಕ್ಕೆ ಹಾಕ್ಕೊಂಡು ಮತ್ತೆ ಒಂದು ದಾರದ ಸಹಾಯದಿಂದ ಕಟ್ಕೊಳ್ತಾ ಇದ್ದೀನಿ. ಇಲ್ಲೂ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಇಲ್ಲಿ ದಾರ ಕಟ್ಕೊಳ್ಳೋವಾಗ ಸೆರಗನ್ನ ಸೇರಿಸ್ಕೊಳ್ತಿಲ್ಲ. ಈ ರೀತಿ ಮುಂದೆಗಡೆ ಉಳಿದಿದ್ದರ್ಧ ಭಾಗನ ತೊಗೊಂಡ್ಮೇಲೆ ಏನು ನೆರಿಗೆ ಇರುತ್ತೆ ಆ ನೆರಿಗೆ ಒಳಗಡೆ ನಾನು ಎಡಗಾಲನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಿದ್ದೀನಿ. ಇದು ಯಾವ ರೀತಿ ಅಂದರೆ ದೇವಿದು ಎಡಭಾಗದ ತೊಡೆ ಪೂರ್ತಿ ನೆರಿಗೆಗಳಿಂದನೇ ನೀಟಾಗಿ ಫ್ರಿಲ್ಸ್ ಆಗಿರುತ್ತೆ. ಅದಾದಮೇಲೆ ಬಲಭಾಗದ್ದು ಕಾಲನ್ನ ತಗೊಂಡು ಈ ರೀತಿ ತುದಿಯಲ್ಲಿ ಸೀರೆದು ಒಂದು ನೆರಿಗೆ ಬಿಟ್ಟು ಎರಡನೇ ನೆರಿಗೆಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಪಿನ್ ಹಾಕೊಂಡ್ಮೇಲೆ ಉಳಿದಿದ್ದು ಕೆಳಗಡೆ ಇರೋಂಥ ಒಂದು 2-3 ನೆರಿಗೆಗಳನ್ನ ತಗೊಂಡು ಮೇಲೆಗಡೆ ತೊಡೆ ಭಾಗಕ್ಕೆ ಆ ಬಾರ್ಡರ್ ಬರೋ ಥರ ಸೀರೆನ ಈ ರೀತಿ ಉಲ್ಟಾ ಮಾಡ್ಕೊಂಡು ಒಂದು ಪಿನ್ ಹಾಕ್ಕೊಳ್ತೀನಿ. ಇನ್ನು ಎಡಗಾಲು ಕಡೆ ನಾವು ಪಿನ್ ಹಾಕೋವಾಗ ಉಳಿದಿದ್ದ ಬಾರ್ಡರ್ನ ಎಡಗಾಲನ್ನ ಒಳಗಡೆ ತೊಡೆ ಸಂದಿಯಲ್ಲಿ ಹಾಕಿ ನಾನು ಪಿನ್ ಹಾಕಿದ್ದೀನಿ. ಸೊ ಹಾಗಾಗಿ ಈ ಫಿನಿಶಿಂಗ್ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ನಾನು ಎಲ್ಲೂ ಸುಕ್ ಬರ್ದಿರೋ ಥರ ಪಿನ್ ಹಾಕ್ಕೊಂಡೆ. ಅದಾದಮೇಲೆ ಅಪ್ಪರ್ ಬಾಡಿ ರೆಡಿ ಮಾಡ್ಕೊಂಡಿರೋದನ್ನ ನಾವೇನು ಪಾತ್ರೆ ಮೇಲೆ ಸೀರೆ ರೆಡಿ ಮಾಡಿದ್ವಿ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಅಪ್ಪರ್ ಬಾಡಿದು ಏನಾದ್ರು ನಿಮಗೆ ವಿಡಿಯೋ ಬೇಕಂದರೆ ನಾನು ಲಾಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಹಿಂದೆಗಡೆ ಬಿಟ್ಟಿದ್ದಂಥ ಸೆರಗನ್ನ ನಾನು ಬಲಗಾಲನ್ನ ಮಂಡಿ ಮೇಲಿಂದ ತಗೊಂಡು ಪಿನ್ ಮಾಡ್ಕೊಳ್ತೀನಿ ಶೋಲ್ಡರ್ ಹತ್ರ. ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂದರೆ ನಾನು ಎಡಗಾಲಲ್ಲಿ ಹೇಗೆ ಆ ನೆರಿಗೆಗಳೆಲ್ಲ ಕೂರಿಸಿದ್ದೀನೋ ಅದೇ ರೀತಿ ಬಲಗಡೆ ಕೂಡ ನೀಟಾಗಿ ಸೆರಗಿಂದು ನೆರಿಗೆಗಳು ಬರೋ ರೀತಿ ಈ ರೀತಿ ಮಿಡಲ್ಗೆ ಸೊಂಟದ ಭಾಗದಲ್ಲಿ ಒಂದು ದಾರ ಕಟ್ಕೊಂಡು ಮಿಡಲಲ್ಲಿ ಇದ್ದಂಥ ಸೇಫ್ಟಿ ಪಿನ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ.
ಮಾಡಿಕೊಂಡು ಒಂದೊಂದೇ ನೆರಿಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಬಲ್ಗಾಲ್ ಮೇಲೆ ಆ ಏನು ಸೆರಗಿದೆ ಆ ಸೆರಗ್ ಪಾರ್ಟ್ನ ಸ್ವಲ್ಪ ಎಳ್ದು ಪುಲ್ ಮಾಡ್ತಾ ಇದ್ದೀನಿ. ಸೊ ಅದೇನಾಗುತ್ತಂದರೆ ಮಂಡಿ ಭಾಗದಲ್ಲಿ ಪ್ರತಿಯೊಂದು ನೆರಿಗೆ ಕೂಡ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ ಯಾವಾಗಲೂ ಒಂದೇ ಥರ ಸೀರೆ ಉಡ್ಸೋ ಬದಲು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಈ ಸಲ ಈ ರೀತಿ ಒಂದು ಡಿಫ್ರೆಂಟ್ ಸ್ಯಾರಿ ಡ್ರ್ಯಾಪಿಂಗ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ಲ, ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ಮೇಲೆ ನಾವೇನು ಟೀಪಾಯ್ ಕೆಳಗಡೆ ಒಂದು ಕ್ಲಾತ್ ಹಾಕಿರ್ತೀವಿ ಅದಕ್ಕೆ ಒಂದು ಗುಂಡ್ಪಿನ್ ಸಹಾಯದಿಂದ ಈ ಬಾರ್ಡರ್ ಎಡ್ಜಸ್ನ ಪಿನ್ನಿಂಗ್ ಮಾಡಿದೆ. ನೆಕ್ಸ್ಟು ನಮಗೆ ಜುವೆಲ್ಸ್ ಏನು ಬೇಕು ಅದು ಹಾಕ್ಕೊಂಡ್ರೆ ಅಲಂಕಾರ ಕೂಡ ಮುಗೀತು. ಇನ್ನು ಹಬ್ಬದ ದಿನ ಅಂತೂ ನಾವು ಹೆಣ್ಮಕ್ಳು ಕೇಳಬೇಕಾ, ಏನೆಲ್ಲ ಹಾಕಿ ತಾಯಿಗೆ ಅಲಂಕಾರ ಮಾಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಾವು ಹಬ್ಬ ಆದಮೇಲೆ ಹೀಗೆ ಮಾಡ್ಬೋದಿತ್ತು ಹಾಗೆ ಮಾಡ್ಬೋದಿತ್ತು ಅನ್ನೋದಕ್ಕಿಂತ ಕೆಲವೊಂದು ಸತಿ ಯೋಚನೆ ಮಾಡಿ ಪ್ಲ್ಯಾಂಡಾಗಿ ಮಾಡಿದ್ರೆ ಅಲಂಕಾರನೂ ತುಂಬ ಚೆನ್ನಾಗಿ ಬರುತ್ತೆ, ನಮ್ಮ ಮನಸ್ಸು ಕೂಡ ತುಂಬ ಖುಷಿ ಅನಿಸುತ್ತೆ. ಪೂರ್ತಿ ಔಟ್ಲುಕ್ ಈ ರೀತಿ ಬಂತು.